ಈಗ ನಾವು ಥರ್ಡ್ ಚಾಪ್ಟರ್ ನೋಡುನು. ಥರ್ಡ್ ಚಾಪ್ಟರ್ದಾಗ ಏನೈತಿ, ವೇರ್ ಡು ದೇ ಕಮ್ ಫ್ರಾಮ್, ಇವು ಹೆಂಗ್ ಹುಟ್ಕೊಂಡು ಎಲ್ಲಿಂದ್ರ ಬಂದವು. ಏನಿವ ಪ್ಲಾಂಟ್ಸ್ಗಳು ಇಟೋ ಮಟ್ಟ ಇವು ಒಂದನೇ ಪಾಠದಾಗ ಎರಡನೇ ಪಾಠದಾಗ ಲೆಸನ್ದಾಗ ನಾವು ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡು, ಈ ಪ್ಲಾಂಟ್ಸ್ಗಳದ್ದು ಆಯ್ತು, ಈ ಪಾರ್ಟ್ಸ್ಗಳು ಅದಾವಲ್ಲ ಇದ್ರು ಅಂದ್ರೆ ಈ ಪ್ಲಾಂಟ್ಸ್ಗಳು ಎಲ್ಲಿಯೂ ಬಂದು ಅದ್ರಿಂದ ಪ್ಲಾಂಟ್ಸ್ ಪಾರ್ಟ್ಸ್ ಯಾವ ಲೀವ್ಸು, ಫ್ರೂಟ್ಸು, ಫ್ಲವರ್ಸು ಅತ್ ಇವೇನ್ ಬರ್ತಾವಲ್ಲ, ಇವು ಹೆಂಗ್ ಹುಟ್ಕೊಂಡು ಈ ಪ್ರಾಡಕ್ಟ್ ಹೆಂಗ್ ಬಂದು ಅನ್ನೋದನ್ನ ನಾವು ತಿಳ್ಕೊಬೇಕೀಗ. ವೇರ್ ಡು ದೇ ಕಮ್ ಫ್ರಾಮ್. ಇಲ್ಲಿ ಡೈರೆಕ್ಷನ್ ಏನ್ ಕೊಟ್ಟಾರೋ, ಪಿಕ್ ದ ರೈಟ್ ವರ್ಡ್ಸ್ ಫ್ರಾಮ್ ಬಿಲೋ ಅಂಡ್ ರೈಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಕೆಳಗಡೆ ಆಪ್ಷನ್ಗಳು ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಇವು ಎಲ್ಲಿಂದ ಹುಟ್ಟಿದಾವು ಅನ್ನೋದು ತಿಳ್ಕೊಬೇಕ. ನೀ ಕಾನ್ಸೆಪ್ಟ್ ಅರ್ಥ ಮಾಡ್ಕೋ, ಎಲ್ಲ ಅರ್ಥ ಆಕೈತಿ. ಅರ್ಥ ಆಯ್ತಾ? ಇದ್ರೊಳಗೆ ಏನ್ ಕೇಳಿದಾರೆ ಇವ್ರ, ಸಿಂಪಲ್ ಆಗಿ ನೋಡ್ಕೋ. ಟೀ, ಟೀ ಅಂದ್ರೆ ಏನು? ಚಾ. ನೀ ಚಾ ಕುಡಿತಿ, ಮಮ್ಮಿ ಚಾ ಮಾಡ್ತಿರ್ತಾ ಬೆಳಿಗ್ಗೆ ಅದ್ ಗುಡ್ಕೆ. ಏನ್ ಹಾಕ್ತಾಳ ಆಕಿ? ಚಾ ಪುಡಿ. ಆ ಚಾ ಪುಡಿಗೆ ಎಲ್ಲಿಂದ ಬಂತದ? ಚಾ ಪುಡಿ ಹೆಂಗ್ ಬಂತದ? ಅದು ತಪ್ಲ, ಎಲಿ. ಎಲಿ ಇದ್ದಿದ್ದನ್ನ ಏನ್ ಮಾಡ್ತಾರೋ, ಒಣಗಿಸ್ತಾರ. ಅದನ್ನ ಒಣಗಿಸಂದ್ಲೆ ಹಂಗ್ ಪುಡಿ ಪುಡಿ ಆಕೈತಿ. ಅದ್ರಲ್ಲೇನ ಚಾ ಮಾಡ್ತೀವಿ ನಾವು. ಎಲ್ಲಿಂದ ಹೆಂಗ್ ಸಿಗ್ತೈತಿ ನಮ್ಗದ? ಟೀ ಪುಡಿ ಹೆಂಗ್ ಸಿಗ್ತೈತಿ? ಲೀವ್ಸ್ ದಿಂತ್ರ ಸಿಗ್ತೈತಿ. ಇಲ್ಲಿ ಎಲಿ ಅದಾವಲ್ಲ ಇವ, ಈ ಎಲಿಗಳನ್ನ ಮುಂದಿನ ತುದಿ ಇರ್ತಾವ, ಚೂಟಿ ಮುಂದಿನ ತುದಿ ಅಟ್ಟ ದೊಡ್ಡ ಬಡ್ಡಿ ಅಲ್ಲ, ಮುಂದಿನ ತುದಿ ಅಟ್ಟ ಚೂಟಿ ಅವನ್ ಏನ್ ಮಾಡ್ತಾರೋ, ಒಣಗಿಸ್ತಾರ. ಒಣಗಿಸಿದ್ಮೇಲೆ ಟೀ ಆಗ್ತೈತಿ. ಅದ ಲೀವ್ಸ್ ದಿಂತ್ರ ಬರ್ತೈತಿ. ಅದ ಟೀ ಹೆಂಗ್ ಸಿಗ್ತೈತಿ ನಿನಗ? ಲೀವ್ಸ್, LEAVES, ಲೀವ್ಸ್. ಲೀವ್ಸ್ ದಿಂತ್ರ ಏನ್ ಸಿಗ್ತೈತಿ ನಿನಗ? ಟೀ ಸಿಗ್ತೈತಿ. ಗೊತ್ತಾಯ್ತು? ನೆಕ್ಸ್ಟ್ ಆನಿಯನ್. ಆನಿಯನ್ ಹೆಂಗ್ ಸಿಗ್ತೈತಿ? ಆನಿಯನ್ ಗಿಡ ನೋಡಿದಿ? ಆನಿಯನ್ ಗಿಡ ನೋಡಿಲ್ಲ? ಉದ್ದಕ ಇರ್ತೈತಿ ಅದ. ಕೆಳಗಡೆ ರೂಟ್ಸ್ ಇರ್ತಾವ. ಕೆಳಗಡೆ ಏನಿರ್ತಾವು? ರೂಟ್ಸ್ ಇರ್ತಾವ. ಈ ತರ ಹಿಂಗ್ ಗಿಡ ಇರ್ತೈತಿ, ಇದೇ ತರ ಮ್ಯಾಲ ಹೂ ಇರ್ತೈತಿ. ಏನ ಇಲ್ಲಿ ರೂಟ್ಸ್ ಇರ್ತಾವ. ಇವು ರೂಟ್ಸ್ ಇರ್ತಾವಲ್ಲ, ಈ ರೂಟ್ ದಿಂತ್ರನ ಇದೇನ್ ಸ್ಟೆಮ್ ಇರ್ತೈತ್ಲ, ಇದು ಸ್ಟೆಮ್. ಈ ಸ್ಟೆಮ್ ಮತ್ತು ರೂಟ್ ಆಗಿ ಕೂಡ್ಕೊಂಡ ಉಳ್ಳಾಗಡ್ಡಿ ಹಾಕಾವ್, ಆನಿಯನ್. ಹೆಂಗಂದ್ರ ಇದು ಮಣ್ಣು ಒಳಗೆ ಇಳಿತೈತಿ. ಮಣ್ಣು ಒಳಗ ಇಲ್ಲಿ ಮಣ್ಣು ಇರ್ತೈತಿ ಅಂತ ತಿಳ್ಕೊ. ನೀ ಇರ್ತಾರ ರೂಟ್ಗಳು ಇರ್ತಾವ ತಿಳ್ಕೊ. ಇಲ್ಲಿ ಸ್ಟೆಮ್ ಇರ್ತೈತ್ಲ, ಈ ರೂಟ್ಗಳು ಕೂಡ್ಕೊಂಡ ಇದಾಗುಲ್ಲ, ಆನಿಯನ್ ಆಗುಲ್ಲ. ಇದೇನಾಕೈತಿ? ಲ್ಯಾಂಡ್ ಇಲ್ಲಿ ಐತಂದ್ರ ಸಾಯಿಲ್ ಇಲ್ಲಿ ಇರ್ತೈತ ತಿಳ್ಕೊನಿ. ಇಲ್ಲಿ ಸ್ಟೆಮ್ ಇರ್ತೈತ್ಲ, ಇದ ಈ ಸ್ಟೆಮ್ ಇಷ್ಟು ಬೆಳಿತಿರ್ತೈತ್ಲ, ಇದು ನೆಲ್ದಾಗ ಹೋಗೈತಿ. ನಂದು ಈಟ ಸ್ಟೆಮ್ ಈ ನೆಲ್ದಾಗಿದ್ ಹೋಗೈತ್ಲ, ಇಲ್ಲಿ ಹೋಗಿ ಇದು ಸ್ಟೆಮ್ ಗುಂಡ್ಕ ಆಕೈತಿ. ಅದು ಆಮೇಲೆ ಇಲ್ಲಿ ರೂಟ್ಗಳು ಇರ್ತಾವ. ಅದಕ್ಕೆ ಗೊತ್ತಾಯ್ತು? ಆದ್ರ ಅದು ಎಲ್ಲಿ ಬೆಳಿತೈತಿ? ಅದ ಸಾಯಿಲ್ ಒಳಗ್ ಬೆಳಿತೈತಿ. ರೆಡಿಶು ಹಂಗ ಮೂಲಂಗಿ ಅಂತ ಹೇಳ್ತಲ್ಲ ನಾವ, ಅದು ಹಿಂಗ ಬೆಳಿತೈತಿ. ಅದು ರೂಟ್ಲೆ ಬೆಳಿತೈತಿ. ಅದು ಸಾಯಿಲ್ ಈ ತರ ಇಷ್ಟ ಇರ್ತೈತಿ ಭೂಮಿ ಒಳಗ. ಈ ತರ ಹಿಂಗ್ ಗಿಡ ಇರ್ತೈತಿ. ಅದ ರೆಡಿಶ್ ಇದ್ದ. ಅದ್ ಮ್ಯಾಲಿನ ತಪ್ಲದ ಗಿಡ ಇರ್ತೈತಿ. ಅದಕ್ಕ ಸ್ಟೆಮ್ ಇರುದಿಲ್ಲ. ಅದ ಏನ್ ರೂಟ್ಗಳು ಇರ್ತೈತ್ಲ ಇಲ್ಲಿ, ಆ ರೂಟ್ಗಳು ಇದ್ದಿದ್ನ ಹಿಂಗ್ ರೂಟ್ಗಳು ಇರ್ತಾವಲ್ಲ, ಅದ ರೂಟ್ ಇದ್ದಿದ್ನ ಏನಾಕೈತಿ? ರೆಡಿಶ್ ಆಗಿ ಕ್ಯಾರೆಟ್, ರೆಡಿಶ್ ಇವೆಲ್ಲ ಹಂಗಾಗ್ತಾವ. ಅವು ರೂಟ್ ದಿಂತ್ರ ಹಾಕಾವ್. ಇದು ಆನಿಯನ್ ಐತ್ಲ, ರೂಟ್ ದಿಂತ್ರನು ಆಕೈತಿ, ಸ್ಟೆಮ್ ದಿಂತ್ರ ಆಕೈತಿ. ಮಿಡಲ್ ಬರ್ತೈತ್ಲ, ಅದಕ್ಕೆ ಸ್ಟೆಮ್ ಅಂತ ಅನ್ಬೇಕು. ಅದನ್ನ ರೂಟು ಅನ್ಬಹುದು, ಎರಡೂ ಅನ್ಬಹುದು. ಇದನ್ನ ಅದ್ರ ಕನ್ಫ್ಯೂಸ್ ಆಗ್ಬೇಡ. ಅದಕ್ಕೊಂದ್ ಬೇರೆ ವರ್ಡ್ ಐತಿ. ಅದಕ್ಕ ನೀ ಕನ್ಫ್ಯೂಸ್ ಆಗ್ಬೇಡ. ಈ ಸದ್ಯಕ್ಕೆ ನಿಮ್ ತಿಳ್ಕೊ ಮಟ್ಟಕ್ಕ ಸ್ಟೆಮ್ ಅಂತ ಅನ್ಕೋ. ಅದಕ್ಕ ಸ್ಟೆಮ್ ಮತ್ತು ರೂಟ್ ಎರಡೂ ಬರ್ತೈತಿ. ಅದ ಯಾವುದು? ಆನಿಯನ್. ಅರ್ಥ ಆಯ್ತಾ? ಆನಿಯನ್ ಏನಿರ್ತದ? ಸ್ಟೆಮ್. STEM, ಸ್ಟೆಮ್. ಆನಿಯನ್ ಹೆಂಗ್ ಬರ್ತೈತಿ? ಸಿಗ್ತೈತಿ ನನಗ ಸ್ಟೆಮ್ ದಿಂದ ಸಿಗ್ತೈತಿ. ಟೀ ಹೆಂಗ್ ಸಿಗ್ತೈತಿ?
ಲೀವ್ಸ್ ದಿಂದ ಸಿಗ್ತೈತಿ. ಆನಿಯನ್ ಸ್ಟೆಮ್ ದಿಂದ ಸಿಗ್ತೈತಿ. ಇನ್ನ ಟೊಮ್ಯಾಟೊ ಹೆಂಗ್ ಸಿಗ್ತೈತಿ? ಟೊಮ್ಯಾಟೊ ಏನದ? ಲೀವೋ ಸೀಡೋ ಏನದ? ಲೀವ್ ಅದ. ಫ್ರೂಟ್ ಅದ. ಟೊಮೆಟೊ ಹಣ್ಣು ಅಂತಲ್ಲ ನಾವ. ಟೊಮೆಟೊ ಕಾಯಿ ಹಾಕೈತಿ ಮೊದಲ, ಆಮೇಲೆ ಹಣ್ಣು, ಆಮೇಲೆ ಟೊಮೆಟೊ ಹಣ್ಣು ಅಂತಲ್ಲ ನಾವ. ತಿನ್ಬೋದ್ಲೋ ನಾವ್ ಅದನ್ನ? ಪಚಡಿ ಗಿಚಡಿ ಮಾಡ್ಕೊಂಡ್ ತಿನ್ಬೋದು, ಸಾಂಬಾರು ಮಾಡ್ಕೊಂಡ್ ತಿನ್ಬೋದು ಟೊಮೆಟೊ ದಿಂತ್ರ. ಆನಿಯನ್ ದಿಂತ್ರ ಏನೇನ್ ಯೂಸ್ ಅದಾವು? ಆನಿಯನ್ ದಿಂತ್ರ ನೀ ಎಲ್ಲಾಕು ಒಗ್ಗರ್ನಿ ಗಿಗ್ಗರ್ನಿ ಕೊಡೋದಿದ್ರು ಎಲ್ಲಾಕು ಯೂಸ್ ಆಕೈತಿ ಇದು. ಹೌದಾ ಇಲ್ಲ? ಇದು ಚಾ ಕುಡಿಯಾಕ ಯೂಸ್ ಆಕೈತಿ, ಚಾ ಪುಡಿ. ಇದು ಆನಿಯನ್ ಎಲ್ಲಾ ಇದಲ್ದ ಅಡಿಗೆ ಇಲ್ಲ. ಹೆಣ್ಮಕ್ಳ ಕೇರ್ ಗೊತ್ತಾಕೈತಿ. ನೀವು ಗೊತ್ತಾಕೈತಿ ಮುಂದ. ಇದಲ್ದ ಇದನ್ನ ಏನ ಅಡಿಗೆ ಅಡಿಗೆ ಮಾಡುದು ಮುಗಿಯಾಕ ಸಾಧ್ಯ ಇಲ್ಲ. ಬೇಕೇ ಬೇಕಿದ ಆನಿಯನ್. ಗೊತ್ತಾಯ್ತು? ಹಂಗ ಟೊಮೆಟೊ ಸಾರು ಮಾಡ್ತೀನಿ ನೀನ್, ಹೌದಲ್ಲ? ಹಂಗ ಟೊಮೆಟೊ ಎಲ್ಲಿಂದ್ರ ಬರ್ತೈತಿ ನಿನಗೆ? ಎಲ್ಲಿಂದ್ರ ಸಿಗಾಕ ಸಾಧ್ಯ? ಇದು ಫ್ರೂಟ್ ಅಂತಾರೆ ಇದಕ್ಕ. ಟೊಮೆಟೊ ಏನಿದು? ಫ್ರೂಟ್. ಟೊಮೆಟೊ ಏನಿದು? ಫ್ರೂಟ್. FRUIT ಫ್ರೂಟ್ ಇದು. ನೆಕ್ಸ್ಟ್ ಟೊಮೆಟೊ ಅನ್ನೋದು ಫ್ರೂಟ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ಸಫ್ರಾನ್ ಬರ್ತೈತಿ. ಸಫ್ರಾನ್ ಅಂದ್ರೆ ಏನು? ಕೇಸರ. ಸಫ್ರಾನ್ ಗಿಡ ಅಂದ್ರೆ ತೋರಿಸ್ತಾನ ನನಗೆ. ಸಫ್ರಾನ್ ಗಿಡನ ತೋರಿಸ್ತಾನು, ಎಲ್ಲಾನು ಮಾಡ್ತೀನಿ ಈಗ ಅದನ್ನ. ಇದು ಹೆಂಗ್ ಸಿಗ್ತೈತೆ ಅಂದ್ರೆ ಸಫ್ರಾನ್ ಅಂತ ಅಂತಾರ ಇದಕ್ಕೆ. ಸಫ್ರಾನ್ ಅಂದ್ರೆ ಕೇಸರಿ. ಈಗ ನಿಮ್ಗೆ ಹೇಳ್ಬಾರ್ದು, ನೋಡ್ದಿಲ್ಲ ಈಗ ನಿಂಗೆ ಸದ್ಯಕ್ಕೆ ಟಿವಿ ಒಳಗ ಕನಕನದಲ್ಲೂ ಕೇಸರಿ ಅಂತ ಹೇಳಿ ಅದೇನೋ ಗುಟ್ಕಾದ ಒಂದು ಅಡ್ವರ್ಟೈಸ್ ಬರ್ತೈತಿ ನೋಡ್ಲಿ. ನೋಡಿಲ್ಲ? ಹೋಗ್ಲಿ. ಸಣ್ಣ ಮಕ್ಳು ಯಾರು ಹೊಟ್ಟಿಲಿ ಇರ್ತಾರ ನೋಡಿದಿ? ಹೊಟ್ಟಿಲಿ ಇದ್ದವ್ರಿಗೆ ಏನಂತಾರ? ಇದನ್ನ ತಿನ್ನು, ನಿನ್ ಹುಟ್ಟು ಮಕ್ಕಳ ಬೆಳಗ ಹುಟ್ತಾರು ಅಂತ ಹೇಳ್ತಾರ. ಅದನ್ನ ಯೂಸ್ ಮಾಡ್ತಾರೋ. ಸ್ವೀಟ್ ಒಳಗದ ಒಂದೊಂದ್ ತಪ್ಪಲ್ದಂಗ ಉದ್ದನ ಕೇಸರಿ ಕಲರ್ ಹಾಕಿರ್ತಾರ ನೋಡ್, ಆರೆಂಜ್ ಕಲರ್. ಅದಕ್ಕೆ ಕೇಸರ್ ಅಂತ ಹೇಳ್ತಾರ. ಅವ್ ಹೆಂಗ್ ಸಿಗ್ತಾವ ಅಂದ್ರ ಈ ಹೂವಿನ ಒಳಗ ಒಂದೊಂದ್ ದಳಗಳು ಇರ್ತಾವ, ಕೇಸರ್ ಅಂತಾರ ಅವಕ್ಕ. ಅದ್ರ ಮೂಲಕ ಸಿಗ್ತಾವ. ಹೆಂಗಂದ್ರ ತೋರ್ಸ್ಲಿ ನಿನಗೀಗ. ಇಲ್ಲಿ ಸಿಗ್ತೈತಿ ನೋಡ್ದೆ, ಇದೇ ಇದ್ರ ಗಿಡ, ಕೇಸರ್ ಗಿಡ ಇದೆ. ಕೇಸರ್ದ ಹೂ ಈ ತರ ಇರ್ತೈತಿ. ಒಳಗಡೆ ಏನ್ ಬಂದದಾವಲ್ಲ ಇವು ಪರಾಗ ಅಂತ ಹೇಳ್ತಾವ. ಪರಾಗ ಅಥವಾ ಕೇಸರ್ ಅಂತಾರ ಕನ್ನಡ ಒಳಗ. ಇವ್ ಏನ್ ಅದಾವಲ್ಲ ಇವ, ಇಲ್ಲೊಂದೇಳಿ ಇಲ್ಲೊಂದೇಳಿ ಹಿಂಗೇನ್ ಬಂದಾವಲ್ಲ ಇವ ಏನ ಕೇಸರ್ ಅವ. ಅವನ್ ತಗೊಂಡು ಒಣಗಿಸಿ ಕೊಡ್ತಾರ. ಇಲ್ಲಿ ಬಂದ ನೋಡ್ದ, ಇಲ್ಲಿ ಅಂದೈತಿ. ಪ್ರತಿಯೊಂದು ಹೂಳಗೂ ಇರ್ತಾವ, ಪ್ರತಿಯೊಂದು ಹೂವಳಗೂ ಇರ್ತಾವ ಪರಾಗ. ಅದನ್ನ ಅದ್ರ ಮ್ಯಾಲ ದುಂಬಿಗಳು ಪತ್ರಗಿತ್ತಿಗಳು ಕೂತ್ ಮ್ಯಾಲ ಅವೆಲ್ಲ ಹಣ್ಣಾಗ ಚಾಲು ಮಾಡ್ತಾವ. ಮುಂದ್ ಕಲಿಸ್ತಾರ ನಿಮ್ಗ ಟೀಚರು ಕಲ್ಕೊಳಕ್ರಿ. ಇಲ್ಲೈತಲ್ಲಕ ಕೇಸರ್ ಅಂತಾರ. ಇಂಗ್ಲಿಷ್ ಒಳಗ ಸ್ಟೇಮನ್ ಅಂತಾರ. ಸ್ಟೇಮನ್ ಅಂತ ಐತಿ ಇಲ್ಲಿ. STAMEN. ಇಲ್ಲಿ ಅದಾವಲ್ಲವ ಸ್ಟೇಮನ್ ಅದ. ಇವೇನದಾವಲ್ಲ ಇವ ಕೇಸರ್ ಪರಾಗಗಳು ಅಂತ ಹೇಳ್ತವಲ್ಲ, ಈ ಕೇಸರ್ನ ಸ್ಟೇಮನ್ ಅಂತ ಹೇಳ್ತಾರ. ಇದ್ರ ಮೂಲಕ ಸಿಗ್ತೈತಿ ನಿಮ್ಗೆ ಕೇಸರಿ. ಸಫ್ರಾನ್ ಎಲ್ಲಿಂದ ಸಿಗ್ತೈತಿ ನಿನ್ಗ? ಈ ಸ್ಟೇಮನ್ ಇದ್ರ ಸಿಗ್ತೈತಿ. ಗೊತ್ತಾಯ್ತು? ಇದ್ರಿಂದ ಸಿಗ್ತೈತಿ. ಗೊತ್ತಾಯ್ತಲ್ಲ? ಸ್ಟೇಮನ್ ಎಲ್ಲಿಂದ ಸಿಗ್ತೈತಿ ನಿನ್ಗ? ಇದ ಕೇಸರ್ ಎಲ್ಲಿಂದ ಸಿಗ್ತೈತಿ ನಿನ್ಗ? ಸಫ್ರಾನ್ ಎಲ್ಲಿಂದ ಸಿಗ್ತೈತಿ? ಸ್ಟೇಮನ್ ದಿಂದ ಸಿಗ್ತೈತಿ. ಗೊತ್ತಾಯ್ತಾ? ಗೊತ್ತಾಯ್ತು? ಸಫ್ರಾನು ಸ್ಟೇಮನ್ ದಿಂದ ಸಿಗ್ತೈತಿ. STAMEN ಸ್ಟೇಮನ್. ಸ್ಟೇಮನ್ ದಿಂದ ಸಿಗ್ತೈತಿ ಸಫ್ರಾನ್. ಗೊತ್ತಾಯ್ತು? ಇನ್ನ ಚಿನ್ನೋಮನ್ ಅಂತಂದ್ರ ಕನ್ನಡ ಒಳಗ ದಾಲ್ಚಿನ್ನಿ ಅಂತ ಹೇಳ್ತಾರ. ಕಟ್ಗಿ ತರ ಇರ್ತೈತಿ ನೋಡ. ನಿಮ್ಮವ್ವ ಇದ್ರೊಳಗ ಮಾಡ್ತಾಳ ನೋಡ, ಏನು ಮಸಾಲೆ ಅನ್ನೋದ್ರೊಳಗ ಕಟ್ಗಿ ತರ ಹಿಂಗ ಹಾಕಿರ್ತಾರಲ್ಲ, ದಾಲ್ಚಿನ್ನಿ ಅಂತಾರ ಅದಕ್ಕ. ಕಟ್ಗಿ ಇರ್ತಾವ ನೋಡ, ಚಕ್ಕೆ ತರ ಇರ್ತಾವ ನೋಡ, ಚಕ್ಕೇನು ಅಂತಾರ ಅದಕ್ಕ. ದಾಲ್ಚಿನ್ನಿನು ಅಂತಾರೋ, ಚಕ್ಕೆಗಳು ಅಂತ ಹೇಳ್ತಾರ. ಹಿಂಗಿರ್ತೈತಿ ನೋಡ ಈ ಚಕ್ಕೆ. ಮಸಾಲ ಅನ್ನ ಮಾಡುವಾಗ ಮಾಡ್ತಾರಲ್ಲ,
ಆ ಚಕ್ಕೆ ಒಳಗ್ ಮಾಡ್ತಾರಲ್ಲ ಆ ಚಕ್ಕೆ ಹೆಂಗ್ ಸಿಗತೈತಿ ನನಗ? ಗಿಡ ಇರ್ತೈತಿ ನೋಡಿದಿ, ಅದ್ರ ತೊಗಟಿ ಇರ್ತೈತಿ ನೋಡಿದಿ, ಸುತ್ತಮುತ್ತಲು ಬಡ್ಡಿ ಮೇಲೆ ಏನ್ ಅದಕ್ಕೇನ್ ನಾ ಕೇಳ್ತಲ್ಲ ಕಡಿ ಒಳಗೆಲ್ಲ ಬಡ್ಡಿ ಅಂತ ಹೇಳ್ತು, ಹೊರಗಡೆ ಏನ್ ತೊಗಟಿ ಇರ್ತೈತಿಲ್ಲ ಆ ತೊಗಟಿ ಅಂತ ಸಿಗತೈತಿ. ಅದ್ರ ಕಡ್ದವ್ರ ಏನ್ ಮಾಡ್ತಾರ, ಈ ತರ ಮ್ಯಾಗಿಂದ ಅದನ್ನ ತಕ್ಕೋತಾರ, ಅಂದಾಗ ಅದ್ ರುಚಿ ಬರ್ತೈತಿ. ಅದೊಂಥರ ಗಿಡ ಇರ್ತೈತಿ, ಅದ್ರ ಬಡ್ಡಿ ಮೂಲಕ ತೆಗಿತಾರ. ಆ ಬಡ್ಡಿಗೆ ಏನಂತಾರೋ ಬಾರ್ಕ್. ಬಾರ್ಕ್, BARK, ಬಾಕ್. ಬಾರ್ಕನು ಬಾಕ್ ಅನ್ಬೋದು. ಸಿನೋನಿಮ್ ಹೆಂಗ್ ಸಿಗತೈತಿ ನನಗ? ಬಾರ್ಕ್ ಅಂತ ಸಿಗತೈತಿ, ಅಂದ್ರೆ ಬಡ್ಡಿ, ಅದ್ರ ತೊಗಟೆ ಅಂತ ಸಿಗತೈತಿ. ಹಾ, ಇನ್ನು ರ್ಯಾಡಿಶ್. ರ್ಯಾಡಿಶ್ ಅಂದ್ರೆ ಏನು? ಮೂಲಂಗಿ. ಮೂಲಂಗಿ. ಈ ಮೂಲಂಗಿ ಹೆಂಗ್ ಸಿಗತೈತಿ ನನಗ? ಏನ್ಲ ಈಗ ರೂಟ್ ಅಂದ್ರೆ ಸಿಗತೈತಿ. ಈ ತರ ಹಿಂಗ್ ಗಿಡ ಇತ್ತಂದ್ರ, ಇಲ್ಲಿ ಸಾಯಿಲ್ ಇತ್ತಂದ್ರ ಇಲ್ಲಿ ಗಿಡ ಹಿಂಗಿರ್ತೈತಿ, ಇಲ್ಲಿ ಕೆಳಗಡೆ ಹಿಂಗ್ ಬೆಳಿತಿತ್ಲ, ಇಲ್ಲಿ ರೂಟ್ ಸುತ್ತಮುತ್ತಲು ರೂಟ್ ಇರ್ತೈತಿ. ಏನಿತ್ಲ ಇದ ರೂಟ್. ಕ್ಯಾರೆಟ್ನು ಹಿಂಗ ಹಾಕೈತಿ, ರ್ಯಾಡಿಶು ಹಿಂಗ ಹಾಕೈತಿ. ಗೊತ್ತಾಯ್ತು? ನಿಂದ ಆಗೈತ್ಲ, ಇಲ್ಲಿ ವೈಟ್ ಐತ್ಲ ಅದ, ಇದೆಲ್ಲ ಏನಿದೆ ರೂಟ್ ಇದೆ. ಕೆಳಗಡೆ ಗಿಡ ಇರ್ತೈತಿ, ಹಿಂಗಾಗಿ ಗಿಡ ಮ್ಯಾಲ ಬೆಳಿದಿಲ್ಲ ಅದಷ್ಟ, ಅಲ್ಲೇ ಸುತ್ತಮುತ್ತಲು ಹರಡ್ಕೊಂಡಿರ್ತೈತಿ, ಮಣ್ಣು ಒಳಗ ಇರ್ತೈತಿ, ಸಾಯಿಲ್ ಒಳಗ ಇರ್ತೈತಿ. ಅದು ರ್ಯಾಡಿಶ್ ಹೆಂಗ ಎಲ್ಲಿಂದ ಸಿಗತೈತಿ ನನಗ? ರೂಟ್ ಅಂದ್ರೆ ಸಿಗತೈತಿ. ROOT, ರೂಟ್. ಏನು? ಕ್ಯಾಬೇಜ್ ಹೆಂಗ್ ಸಿಗತೈತಿ ನಿನಗ? ಕಾಣತೈತಿ ಅದು ಕ್ಯಾಬೇಜ್ ಹೆಂಗ್ ಕಾಣತೈತಿ ನನಗೆ? ಲೀವ್ಸ್ ಅದಾವಲ್ಲವ, ಹಾ, ಕ್ಯಾಬೇಜ್ ನಿನಗ ಲೀವ್ಸ್ ಅಂತ ಸಿಗತೈತಿ. ಎಲಿ ತರ ಕಾಣ್ತ, ಲೀವ್ಸ್ ಅದ. ಹಾ, ಲೀವ್ಸ್ ಅನ್ಬೇಕ ಅದಕ್ಕೆ. LEAVES, ಲೀವ್ಸ್. ಕ್ಯಾಬೇಜ್ನು ಲೀವ್ಸು, ಟೀನು ಲೀವ್ಸ್. ಇನ್ನ ಇದೇನಿದು? ಕಾಲಿಫ್ಲವರ್. ಹೂಕೋಸು. ಕನ್ನಡನ್ಯಾಗ ಹೂಕೋಸು. ಕ್ಯಾಬೇಜ್ ಕನ್ನಡ ಒಳಗೆ ಏನಂತಾರು? ಇದ್ದ ಕ್ಯಾಬೇಜ್ ಎಲೆ ಇದಾವಲ್ಲ, ಅದಕ್ಕ ಎಲೆಕೋಸು. ಕನ್ನಡ ಒಳಗ ಇದಕ್ಕೆ ಎಲೆಕೋಸು ಅಂತಾರು. ಇದು ಹೂವಿನಂಗ ಐತ್ಲ, ಅದ ಹೂಕೋಸು ಅನ್ಬೇಕಿದ್. ಯಾವ್ದಕ್ಕ? ಕಾಲಿಫ್ಲವರ್. ಹಾ, ಇದ್ ನಿನಗೆ ಹೆಂಗ್ ಸಿಗತೈತಿ? ಅದ ಫ್ಲವರ್ ಅಲ್ಲ ಅದ. ಹಾ, ಫ್ಲವರ್ಸ್ ಅಂತ ಸಿಗತೈತಿ. FLOWER, ಫ್ಲವರ್. ಕಾಲಿಫ್ಲವರ್ ನಿನ್ಗ ಫ್ಲವರ್ಸ್ ಅಂತ ಸಿಗತೈತಿ. ಗೊತ್ತಾಯ್ತು? ಇನ್ನ ಇವೇನು? ಪೀಸ್ ಅಂತಂದ್ರೆ ಏನು? ತಿಂತಿಲ್ಲ ನೀನು? ಬಟಾಣಿ ಕಾಳು ತಿಂತಿಲ್ವ? ಅದಕ್ಕೆ ಅಂತಾರ ಪೀಸ್ ಅಂತಾರ. ಅದ ಹೆಂಗ್ ಸಿಗತೈತಿ ನಿನಗ? ಸೀಡ್ಸ್. ಒಳಗ್ ಕಾಳುಗಳು ಕಾಣತಾವ ಇಲ್ಲಿ, ಇವೆಲ್ಲ ಏನಿವ? ಸೀಡ್ಸ್. ಕಾಳಿಗೆ ಏನಂತಾರ? ಸೀಡ್ಸ್, ಕಾಳುಗಳು. ಗೊತ್ತಾಯ್ತು? ಇಲ್ಲಿ ಕಾಮನ್ ಆಗಿ ಒಂದ್ಸಲ ನೋಡ್ಕೊಂಡ್ಬಿಡುನು. ಕೆಳಗಡೆ ಆನ್ಸರ್ ಅದಾವು, ಎಕ್ಸಾಮ್ ಒಳಗ್ ಈ ತರ ಕೊಟ್ಟಿರ್ತಾರ ನಿಮ್ಗ. ಹೆಂಗ್ ಸಿಗ್ತಾವ ನಿಮ್ಗ, ಯಾವ್ಯಾವ ಮೂಲದಿಂದ ಸಿಗ್ತಾವ ಅಂತ ಕೇಳ್ತಾರ ಕ್ವಶನ್. ವೇರ್ ಡೂ ದೇ ಕಮ್ ಫ್ರಮ್? ಇವು ಎಲ್ಲಿಂದ ಬಂದಿದಾವ, ಯಾವ ಮೂಲದಿಂದ ಬಂದಿದಾವು? ಪಿಕ್ ದ ರೈಟ್ ವರ್ಡ್ ಫ್ರಮ್ ಬಿಲೋ ಅಂಡ್ ರೈಟ್ ಇಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಕೆಳಗಡೆ ಆನ್ಸರ್ ಕೊಟ್ಟಿದಾರೋ ಅಲ್ಲಿ ಪ್ರೊವೈಡ್ ಮಾಡಿದಾರಲ್ಲ ಆ ಜಾಗ ಒಳಗ ಬರೀರಿ ಅಂತ ಹೇಳಿದಾರ. ಅರ್ಥ ಆಯ್ತಾ? ಈಗ ಟೀ ಹೆಂಗ್ ಸಿಗತೈತಿ ನನಗ? ಲೀವ್ಸ್. ಆಯ್ತು. ಆಮೇಲೆ ಆನಿಯನ್ ಹೆಂಗ್ ಸಿಗತೈತಿ ನನಗ? ಸ್ಟೆಮ್. ಸ್ಟೆಮ್. ಕೆಳಗಡೆ ಐತೆ, ಅಲ್ಲೇ ನೋಡಿ ಗೊತ್ತಾಗ್ಲಿಕ್ಕೆ ನೋಡೋದನ್ನ. ಟೊಮ್ಯಾಟೊ ಫ್ರೂಟ್. ಟೊಮ್ಯಾಟೊ ಹೆಂಗ್ ಸಿಗತೈತಿ ನನಗ? ಫ್ರೂಟ್. FRUIT, ಫ್ರೂಟ್ ಅಂದ್ರೆ ಸಿಗತೈತಿ. ಗೊತ್ತಾಯ್ತು? ಇನ್ನ ನೆಕ್ಸ್ಟ್ ಸಫ್ರಾನ್. ಸ್ಟೇಮನ್.
ಎದ್ರ ಮೂಲಕ ಸ್ಟೇಮನ್ STAMEN ಸ್ಟೇಮನ್ ಅನ್ಬೇಕಾದ್ರೆ ಸ್ಟೇಮನ್ ಅಂದ್ರ ಗೊತ್ತೈತ್ಲ ಪರಾಗರು ಏನು ಇರ್ತಾವಲ್ಲವ ಅದ್ರ ಮೂಲಕ ಸಿಗ್ತಾವ. ಇನ್ನ ಶಿನೋಮನ್ನ ದಾಲ್ಚಿನ್ನಿ ಬಾಗ್ BARK ಬಾರ್ಕ್ ಮೂಲಕ ಸಿಗ್ತೈತಿ. ನೆಕ್ಸ್ಟ್ ರ್ಯಾಡಿಶ್ ರೂಟ್ ROOT ರೂಟ್ ಮೂಲಕ ಸಿಗ್ತೈತಿ ರ್ಯಾಡಿಶ್ ಆಯ್ತಾ. ಇನ್ನ ಕ್ಯಾಬೇಜ್ ಎಲೆಕೋಸು ಲೀವ್ಸ್ LEAVES ಲೀವ್ಸ್ ಕ್ಯಾಬೇಜ್. ಫ್ಲವರ್ಸ್ ಕಾಲಿಫ್ಲವರ್ ಹೆಂಗ್ ಸಿಗ್ತೈತಿ ನಿನಗ ಫ್ಲವರ್ FLOWER ಫ್ಲವರ್ ಅಂತ ಸಿಗ್ತೈತಿ. ನೆಕ್ಸ್ಟ್ ಪೀಸ್ ಎಲ್ಲ ಕಾಳುಗಳು ಅದಾವಲ್ಲ ಡಾಕ್ ಆ ಕಾಳುಗಳಿಗೆ ಏನಂತ ನಾವ ಸೀಡ್ಸ್ ಅಂತ ಹೇಳ್ತೀವಿ ನಾವ SEEDS ಗೊತ್ತಾಯ್ತು. ಓಕೆ ಎಕ್ಸಾಮ್ದಾಗ ಹೆಂಗ್ ಕೇರು ಹೇಳ್ಬೇಕ ಅಂದ್ರೆ ಯಾವ್ಯಾವ ಪ್ಲಾಂಟ್ಸ್ ಗಳು ಎಲ್ಲೆಲ್ಲಿ ಮೂಲ್ದಂತ್ರ ಸಿಗ್ತಾವ ಅನ್ನೋದು ಗೊತ್ತಾತಂದ್ರ ಒಂದ್ ಗಿಡ ಇರ್ತೈತಿ, ಗಿಡದಾಗ ಏನ್ ಬೇಕು ನಿನಗ ಫಸ್ಟ್ ಗೆ ರೂಟ್ ಇರ್ತೈತಿ. ಯಾವ್ದಾಗ ಒಂದ್ ಗಿಡ ತಗೊಂಡಿನ ಒಂದ್ ಗಿಡ ಆಗ್ಬೇಕಂದ್ರ ಏನ್ ಬೇಕು ನಿನಗ ಸಾಯಿಲ್ ಇತ್ತಂದ್ರ ರೂಟ್ ಬೇಕೇ ಬೇಕು. ಈ ರೂಟ್ ದಿಂದ ಏನ್ ಸಿಗ್ತೈತಿ ನಿನಗ ಕ್ಯಾರೆಟ್ ಸಿಗ್ತೈತಿ, ರ್ಯಾಡಿಶ್ ಸಿಗ್ತೈತಿ, ಆನಿಯನ್ ಸಿಗ್ಬಹುದು. ಹೌದಲ್ಲ, ಹಂಗ ಗಿಡ ಒಂದು ಬೆಳಕೋತ್ ಹೋಗ್ತೈತಿ. ಈಗ ಬೆಳಕೋತ್ ಹೋದ್ಮೇಲೆ ಇಲ್ಲಿ ಏನಂತಲ್ಲ ಇದಕ್ ಸ್ಟೆಮ್ ಅಂತಲ್ಲ, ಈ ಸ್ಟೆಮ್ ದಿಂತ್ರ ಈ ಒಂದು ಸ್ಟೆಮ್ ಇದು ಒಳಗ್ ಮಣ್ಣೊಳಗ್ ಬೆಳೆದೈತಂದ್ರ ಈ ಸ್ಟೆಮ್ ಆನಿಯನ್ ಸಿಗ್ತೈತಿ ಮಣ್ಣೊಳಗ್ ಬೆಳೆದೈತಂದ್ರ. ಹೌದಲ್ಲ, ಅದ ಮೇಲ್ಗಡೆನ ಬಂದಿತ್ತಂದ್ರ ಅದ್ರದ್ ಏನ್ ಬಡ್ಡಿ ಇರ್ತೈತಿ ತೊಗಟಿರ್ತೈತ್ಲ ಅದ್ರಿಂದ ಏನ್ ಸಿಗ್ತೈತಿ ನಿಂಗ ಶಿನೋನಿಮ್ ಸಿಗ್ತೈತಿ. ಹೌದಲ್ಲ, ಆಯ್ತ. ಇನ್ನ ಅದ ತರನ ಇಲ್ಲಿ ಲೀವ್ಸ್ ಗಳು ಬೆಳ್ಯಾಕ ಚಾಲೂ ಮಾಡ್ತಾವ. ಇದಕ್ಕ ಈ ಲೀವ್ಸ್ ಗಳದಿಂತ್ರ ಏನ್ ಸಿಗ್ತೈತಿ ಇದಕ್ಕ ಟೀ ಸಿಗ್ತೈತಿ ಮತ್ತು ಕ್ಯಾಬೇಜು ಸಿಗ್ತೈತಿ. ಲೀವ್ಸ್ ಎಲ್ಲ ಅದ ಅಂದ್ರೆ ಒಂದ್ ಗಿಡದಾಗ ಏನೇನ್ ಸಿಗ್ತೈತಿ ಅದ್ ಗೊತ್ತಾಯ್ತು ನಿನ್ಗ. ಕ್ಯಾಬೇಜು ಸಿಗ್ತೈತಿ. ಆಮೇಲೆ ಹಂಗ ಈ ಎಲಿಗಳು ಇದ್ದಿದ್ವ ಏನ್ ಹಾಕಾವು ಲಾಸ್ಟ್ಗೆ ಇಲ್ಲಿ ಅದ್ರ ಬಾಜುಕ ಫ್ಲವರ್ ಗಳು ಹಾಕಾವ್. ಈ ಫ್ಲವರ್ ದಿಂತ್ರ ಏನ್ ಸಿಗ್ಬಹುದು ನಿನ್ಗ ಕಾಲಿಫ್ಲವರ್ ಸಿಗ್ಬಹುದು. ಆಮೇಲೆ ಏನ್ ಸಿಗ್ತಾವ ನಿಮ್ಗ ಹಣ್ಣುಗಳು ಸಿಗ್ತಾವ. ಹೌದಲ್ಲ, ಫ್ರೂಟ್ಸ್ ಯಾವ್ಯಾವ ನಿಂಗ ಟೊಮ್ಯಾಟೊ ಎಲ್ಲಾ ಫ್ರೂಟ್ಗಳು ಬಂದು ಅಂದ್ರೆ ಒಂದ್ ಗಿಡದಿಂದ ಏನೆಲ್ಲ ಸಿಕ್ಕು ನನ್ಗ. ಹೌದಲ್ಲ, ಈ ಹೂವು ಇರ್ತದೆ ಅಂತ ತಿಳ್ಕೊ, ಹೂ ಒಳಗ ಪರಾಗರ ಏನು ಇರ್ತಾವ ಕೇಸರ್ ಇರ್ತಾವ. ಆ ಕೇಸರದಿಂದ ನಿಂಗೆ ಚಪ್ರಾನು ಸಿಕ್ತ. ಹೌದಾ ಇಲ್ಲ, ನಿನಗ್ ಮತ್ ಇನ್ ಏನ್ ಬೇಕು ಇವ ಏನ್ ಫ್ರೂಟ್ ಹಾಕಿದ್ಲ ಫ್ರೂಟ್ ಒಳಗೆ ಏನ್ ಇರ್ತಾವು ಸೀಡ್ಸ್ ಇರ್ತಾವ. ಅವ ಸೀಡ್ಸ್ ಗಳು ಏನಾಕಾವು ಅದ್ರಿಂದ ಪೀಸ್ಗಳು ಆಗ್ಬಹುದು. ಪೀಸ್ ಅಂತ ಐತ್ಲಾ ನೋಡ್. ಇದನ್ ಬಿಟ್ಟು ಏನ್ ಸಿಗಾಕೈತಿ ನಿಂಗ್ ಒಂದ್ ಪ್ಲಾಂಟ್ ಅಂದ್ರೆ ಇವೆಲ್ಲ ಸಿಗಾಕತ್ತಲ್ಲ ನಿನ್ಗ. ಈ ಪ್ಲಾಂಟ್ಸ್ ಯಾವ್ಯಾವ ಭಾಗದಂದ್ರೆ ಏನೇನ್ ಸಿಗ್ತಾವ ಅನ್ನೋದು ಗೊತ್ತಾಯ್ತು ನಿನಗೀಗ. ಸಿಂಪಲ್ ಇಷ್ಟ ತಿಳ್ಕೊಂಡ್ಬಿಡ್ಬೇಕ. ಒಂದ್ ಪ್ಲಾಂಟ್ ಅಂದ್ರ ಅದ್ರಿಂದ ಏನೇನ್ ಸಿಗ್ತಾವ ನಮ್ಗ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂದ್ರ ಅದ್ರ ಮೂಲ ಯಾವ್ದಂತ ಅರ್ಥ ಆಗಿಬಿಡ್ತೈತಿ ನಮ್ಗ. ಗೊತ್ತಾಯ್ತು, ಅರ್ಥ ಮಾಡ್ಕೋ ಇಷ್ಟ. ಇದನ್ ಬಿಟ್ಟು ಏನಿಲ್ಲ. ಹೆಂಗ್ ಬೇಕಂಗ್ ಕ್ವಶನ್ ಕೇರ್ನು ಆನ್ಸರ್ ಮಾಡಕ್ ಬರ್ತೈತಿ ನನಗೆ. ಗೊತ್ತಾಯ್ತು. ಓಕೆ, ಮುಂದಿನ ಚಾಪ್ಟರ್ ಹೇಳಿ.